ಕಾಂಗ್ರೆಸ್ನಲ್ಲಿ ನಾಯಕರ ಸಂಖ್ಯೆ ಹೆಚ್ಚು ಅನ್ನೋ ಒಂದು ಮಾತಿದೆ. ಅದು ಪ್ಲಸ್ಸೋ ಮೈನಸ್ಸೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೂ ಕೂಡ ನಾನು ಇದ್ದೀನಿ. ಈಗ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ. ಯಾಕೆ ಸಂಜೀವ್ ಕುಮಾರ್ ಅವರು ಇಲ್ಲಿ ಪ್ರಬಲ ಆಕಾಂಕ್ಷಿ ಅಂತ ಹೇಳಬೇಕು? ಇಲ್ಲ, ಸಹಜ. ಇವತ್ತು ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಾತಾವರಣ ಇದೆ. ಹಿಂದಿನ 2023 ಚುನಾವಣೆಯಲ್ಲಿ ಸಹ ನಾನು ಆಕಾಂಕ್ಷಿ ಆಗಿದ್ದೆ. ಜೊತೆಗೆ ನನ್ನ ಜೊತೆ 15 ಜನ ಆಕಾಂಕ್ಷಿಗಳಾಗಿದ್ದರು. ಅವಾಗಿನ್ನೂ ನಾವು ವಿರೋಧ ಪಕ್ಷದಲ್ಲಿದ್ವಿ. ಆಡಳಿತ ಪಕ್ಷ ಬಿಜೆಪಿ ಇತ್ತು. ಸ್ಥಳೀಯವಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಇದ್ರು, ಇನ್ನೂ ಮುಖ್ಯಮಂತ್ರಿಗಳು ಇದ್ರು, ಬೊಮ್ಮಾಯಿಯವರು. ಅವ್ರ ವಿರುದ್ಧ ನಿಲ್ಲಕ ನಮ್ದು 15 ಜನ ಪಡೆ ರೆಡಿ ಆಗಿತ್ತು. 15 ಜನದಲ್ಲಿ ಒಬ್ಬರಿಗೆ ಕೊಟ್ಟರು. ಆದರೆ ಟಿಕೆಟ್ ಕೊಡೋ ವ್ಯವಸ್ಥೆಯಲ್ಲಿ ಬಹಳ ಲೇಟಾಗಿ ಕೊಟ್ಟಿದ್ರಿಂದ ನಮ್ಮ ಅಭ್ಯರ್ಥಿ ಪ್ರತಿ ಗ್ರಾಮಕ್ಕೆ ಪ್ರತಿ ಮತದಾರನ ಮುಟ್ಟುವಲ್ಲಿ ವಿಫಲರಾದರು. ಅಂದ್ರೆ ಲೋಕಲೈಟ್ ಕೊಟ್ಟಿದ್ರೆ ಇನ್ನೂ ಒಳ್ಳೇದಿತ್ತು ಅಂತನಾ? ಇವರು ಚೆನ್ನಾಗಿ ಕೆಲಸ ಮಾಡಿದ್ರು ಕಳೆದ 1-2 ವರ್ಷಗಳಿಂದ. ಬಟ್ ಟಿಕೆಟ್ ಕೊಡೋ ವ್ಯವಸ್ಥೆ ಸ್ವಲ್ಪ ತಡವಾಗಿದ್ದಕ್ಕೆ ಅಭ್ಯರ್ಥಿ ಮತದಾರ ಹತ್ರ ಮುಟ್ಟುವಲ್ಲಿ ಸ್ವಲ್ಪ ವಿಫಲರಾದರು. ಹೀಗಾಗಿ ನಾವಲ್ಲಿ ಸೋತಿದ್ದೇವೆ. ಈ ಸಲ ಸರ್ಕಾರ ಇದೆ, ಸರ್ಕಾರದ ಯೋಜನೆಗಳದಾವು, ಬಲಿಷ್ಠ ನಾಯಕರದಾರ. ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು. ಜಿಲ್ಲೆಯಲ್ಲಿ 5 ಜನ ಶಾಸಕರು ಗೆದ್ದಿದ್ದೇವೆ. ಮತ್ತೆ ನಮ್ಮ ಉಸ್ತುವಾರಿಗಳಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರು, ಶಿವಾನಂದ ಪಾಟೀಲ್ ಅವರು, ಲಾಡ್ ಅವರು ಅಂತ ಪ್ರಭಾವಿ ನಾಯಕರನ್ನ ಇವತ್ತು ಅಲ್ಲಿ ಉಸ್ತುವಾರಿ ಹಾಕಿದ್ದಾರೆ, ವಿನಯ್ ಕುಲಕರ್ಣಿ ಅವ್ರನ್ನ. ಹೀಗಾಗಿ ಖಂಡಿತ ಎಲ್ಲ ನಾಯಕರುಗಳು ಒಳ್ಳೆ ನಾಯಕರು ಹಾಕಿದ್ದಾರೆ, ಒಟ್ಟಾಗಿ ಕೆಲಸ ಮಾಡುವಂಥ ನಾಯಕರುಗಳಿದ್ದಾರೆ. ಹೀಗಾಗಿ ಇನ್ನೂ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಸಂಖ್ಯೆ 5 ಕಾಂಗ್ರೆಸ್ ಇದೆ, 6 ಆ ಸಂಖ್ಯೆ 6 ಆಗಬೇಕು ಅಂದ್ರೆ ಅಲ್ಲಿ ತಮ್ಮನ್ನು ನೋಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಆ 6ನೇ ಸಂಖ್ಯೆಗೆ ನಾನೇ ಆಗಬಹುದು ಶಾಸಕನಾಗಿ ಅನ್ನೋ ಒಂದು ಕನಸಿದೆಯಾ? ಎಷ್ಟು ಮಟ್ಟಿಗಿದೆ, ಎಷ್ಟು ಪ್ರಬಲವಾಗಿದೆ? ಇಲ್ಲ, ಕನಸು ಇದೆ. ಎಷ್ಟು ವಿಶ್ವಾಸ ಇದೆ ನಿಮಗೆ? ನನಗೆ ಆತ್ಮವಿಶ್ವಾಸ ಇದೆ. ಪಾರ್ಟಿಯ ನಾಯಕರುಗಳು ನನ್ನ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ನಾನು ಒಬ್ಬ ಸ್ಥಳೀಕನಾಗಿ ಅಲ್ಲಿ ಟಿಕೆಟ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಹೋದ ಸಲನೂ ನಾನು ಟಿಕೆಟ್ ಕೇಳಿದ್ದೆ. ಅವಾಗ ಮಾನ್ಯ ಮುಖ್ಯಮಂತ್ರಿಗಳು, ಈಗಿದ್ದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ರಾಜ್ಯದ ಉಸ್ತುವಾರಿಗಳಂತ ಸುರ್ಜೇವಾಲ ನಮ್ಮನ್ನೆಲ್ಲ ಕರೆಸಿದ್ರು. ನಿಮ್ಮೊಳಗೆ ಯಾರಾದರೂ ಟಿಕೆಟ್ ಕೊಡ್ತೀವಿ, ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಿ ಗೆಲ್ಲಿಸ್ಬೇಕಂದ್ರು. ಆಯಿತು ಅಂದರೆ ನಮ್ಮ ನಾಯಕರು ನಮ್ಮ ಅಹವಾಲನ್ನು ಅವತ್ತು ಕೇಳಿ ನಮ್ಮ ಗ್ರೂಪ್ನಲ್ಲೇ ಒಬ್ಬರಿಗೆ ಟಿಕೆಟ್ ಕೊಟ್ಟರು. ಈ ಸಲ ಸಹ ನಾನು ಪ್ರಬಲ ಆಕಾಂಕ್ಷಿಯಾಗಿ ಎಲ್ಲ ನಾಯಕರ ಜೊತೆ ನಾನು ಮುಕ್ತವಾಗಿ ಚರ್ಚೆ ಮಾಡಿದ್ದೇನೆ. ಖಂಡಿತ ಒಂದು ನನಗೆ ಆತ್ಮವಿಶ್ವಾಸ ಇದೆ. ಈ ಸಲ ಬದಲಾವಣೆ ಮಾಡ್ತಾರೆ, ಖಂಡಿತ ನನಗೆ ಟಿಕೆಟ್ ಅನ್ನು ಕೊಡ್ತಾರೆ ಅನ್ನೋದು ಆತ್ಮವಿಶ್ವಾಸ ಇದೆ. ಟಿಕೆಟ್ ಅನ್ನ ಪಕ್ಷ ಹೈಕಮಾಂಡ್ ನೀಡಿದರೆ, ಕೊಟ್ರೆ ಖಂಡಿತವಾಗಿ ನನಗೆಲ್ಲ ವಿಶ್ವಾಸ ನನ್ನಲ್ಲಿದೆ. ನಿಮ್ಮಲ್ಲಿದೆ.